ಇಲ್ಲಿ ಬಂದಿರೋ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ಧನ್ಯವಾದಗಳು. ನಿಮ್ಮನ್ನೆಲ್ಲ ಮತ್ತೆ ನೋಡಿ ತುಂಬಾ ದಿನಗಳ ಮೇಲೆ ನೋಡ್ತಾ ಇದ್ದೀನಿ. ಸೊ ಮತ್ತೆ ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಆಕ್ಚುಲಿ ನಮ್ಮ ಕರೆಗೆ ಹೋಗ್ಬಿಟ್ಟು ನೀವೆಲ್ಲ ಬಂದಿದ್ದೀರಾ. ನಾವು ಏನೇ ಸಿನಿಮಾ ಮಾಡಿದ್ರು, ಸೀರಿಯಲ್ ಮಾಡಿದ್ರು, ಏನೇ ಮಾಡಿದ್ರು ನಿಮ್ಮ ಒಂದು ಏನು ಹೇಳ್ತೀರಾ, ನಿಮ್ಮ ಒಂದು ಪ್ರೋತ್ಸಾಹ ಹಾಗೆ ನಿಮ್ಮ ಒಂದು ಹೆಲ್ಪ್ ನಮಗೆ ಬೇಕೇ ಬೇಕಾಗುತ್ತೆ ಜನರನ್ನ ತಲುಪೋದಕ್ಕೆ. ಅದು ನಾವು ಜನರನ್ನ ತಲುಪೋದಕ್ಕೆ ನೀವು ಒಂಥರ ಮಧ್ಯಸ್ಥಿಕೆ ವಹಿಸ್ತೀರಾ ಅಂತಾನೆ ಹೇಳ್ಬೋದು. ಹಾಗಾಗಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ನಿಮ್ಮನ್ನೆಲ್ಲ ಇಲ್ಲಿ ನೋಡಿ ನೀವೆಲ್ಲ ಇಲ್ಲಿ ಬಂದಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಇನ್ನು ನನ್ನ ಪಾತ್ರ ಹೇಳೋಕ್ಕೆ ಮುಂಚೆ ನಾನು ಸೀರಿಯಲ್ ಬಗ್ಗೆ, ಪ್ರೊಡಕ್ಷನ್ ಹೌಸ್ ಬಗ್ಗೆ ಮಾತಾಡ್ತೀನಿ. ವಸುದೇವ ಕುಟುಂಬ ನಮ್ಮ ಸೀರಿಯಲ್ ಕತೆ ತಂದೆ ಇಲ್ಲದೆ, ಅಂದರೆ ಮನೆ ಯಜಮಾನನೇ ಇಲ್ಲದೆ 4 ಹೆಣ್ಮಕ್ಳು ಹೇಗೆ ಸಮಾಜನ ಎದುರಿಸ್ತಾರೆ, ಹಾಗೆ ಸಮಾಜದಲ್ಲಿ ಹೇಗೆ ತಲೆ ಎತ್ಕೊಂಡು ಸ್ವಾಭಿಮಾನದಿಂದ ಬದುಕ್ತಾರೆ ಅಂತ ತೋರ್ಸಕ್ಕೆ ಹೊರಟಿದ್ದಾರೆ. ಸೊ ಇದರಲ್ಲಿ ಹೆಣ್ಮಕ್ಳು ಎಷ್ಟು ಧೈರ್ಯವಾಗಿ ಇರಬೇಕಾಗತ್ತೆ ಅನ್ನೋದನ್ನ ತುಂಬ ಸೂಕ್ಷ್ಮವಾಗಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ ಒಂದು ಥ್ರೆಡ್ ಇಟ್ಕೊಂಡು ಈ ಕತೆ ಹೋಗುತ್ತೆ. ನೀವು ಕೇಳಿದ್ರಿ ನಾವು ತುಂಬ ಬೇರೆ ಭಾಷೆಗಳಿಂದ ಇನ್ಫ್ಲುಯೆನ್ಸ್ ಆಗ್ತೀವಿ ಅಂತ. ನಮ್ಮ ಕನ್ನಡ ಭಾಷೆಗಳಿಂದನೂ ಬೇರೆಯವರು ಇನ್ಫ್ಲುಯೆನ್ಸ್ ಆಗಿದ್ದಾರೆ ಅಲ್ವಾ? ದರ್ ಇಸ್ ನಥಿಂಗ್ ರಾಂಗ್. ಅಂದರೆ ಒಳ್ಳೆದನ್ನ ತಗೊಳ್ಳೋದ್ರಲ್ಲಿ ಯಾವ ಭಾಷೆ ಆದ್ರೇನು, ಯಾವ ಅದಕ್ಕೇನು ಲಿಮಿಟೇಷನ್ಸ್ ಇರಬಾರ್ದು ನಾನು ಅನ್ಕೊಂತೀನಿ. ಇವಾಗ ನಾವು ಒಂದು ಕಲಿಯೋದೇ ಇರ್ಬೋದು, ಅದು ಯಾರಿಂದ ಕಲ್ತ್ರೇನು, ಒಳ್ಳೇದಿದ್ರೆ ಕಲಿಯೋಣ, ಒಳ್ಳೇದಿದ್ರೆ ತಗೊಳ್ಳೋಣ. ಸೊ ಹಾಗಾಗಿ ದರ್ ಇಸ್ ನಥಿಂಗ್ ರಾಂಗ್ ಅಂತ ನನ್ಗನ್ಸುತ್ತೆ. ಹಾಗಂತ ನಾವು ಪೂರ್ತಿಯಾಗಿ ಅವ್ರದ್ದೇ ಸೀನ್ ಟು ಸೀನ್ ರೀಮೇಕ್ ಅಂತೂ ಮಾಡಲ್ಲ, ಅದಂತೂ 100%. ಕತೆ ಅಂದ್ರೆ ಅಲ್ಲಿ ಇರೋ ಒಂದು ಥ್ರೆಡ್, ಒಂದು ಮೂಲ ಕಥೆಯಲ್ಲಿ ನಮ್ಗೆ ಇಷ್ಟ ಆಗಿರೋದನ್ನ ತಗೊಂಡಿರ್ತೀವಿ. ಉಳಿದಿದ್ದೆಲ್ಲ ನಮ್ಮ ನೇಟಿವಿಟಿಗೆ ತಕ್ಕ ಹಾಗೆ ನಾವು ಅದನ್ನ ಬಳಸ್ಕೋತೀವಿ. ಭಾಷೆ ಆಗಿರ್ಬೋದು, ಊರಾಗಿರ್ಬೋದು, ಎಲ್ಲಾನು ನಮ್ಮ ನೇಟಿವಿಟಿಗೆ ತಕ್ಕ ಹಾಗೆ ನಾವು ಅದನ್ನ ಬದಲಾಯಿಸ್ಕೊಂತ ಹೋಗ್ತೀವಿ. ಹಾಗೆ ಕಥೆನೂ ಅಷ್ಟೇ, ಒಂದು ಮೇನ್ ಥ್ರೆಡ್ ಅನ್ನೋದು ಬಿಟ್ರೆ ಬೇರೆ ಎಲ್ಲೂ ನಾವು ಅದನ್ನ ತುಂಬಾ ಅದೇನೆ ಮಾಡಕ್ ಹೋಗೋದಿಲ್ಲ. ಸೊ ಅಷ್ಟೇ, ಅದು ರೀಮೇಕ್ ಅನ್ನೋದ್ರ ಬಗ್ಗೆ ನಾನು ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಈಗ ನಾನು ಬಿಗ್ ಬಾಸ್ ಆದ್ಮೇಲೆ 1 ವರ್ಷ ಆಯ್ತು, ಇವಾಗ ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. ಕಾರಣ ಏನು ಅಂತಂದ್ರೆ, ಒಬ್ಬ ಕಲಾವಿದನಿಗೆ ಪಾತ್ರ ಎಷ್ಟು ಮುಖ್ಯ ಆಗುತ್ತೋ ಹಾಗೆ ಪ್ರೊಡಕ್ಷನ್ ಹೌಸು ಅಷ್ಟೇ ಮುಖ್ಯ ಆಗುತ್ತೆ. ಪಾತ್ರ ಎಷ್ಟೇ ಒಳ್ಳೇದಿರ್ಬೋದು, ಅದಕ್ಕೆ ತಕ್ಕ ಹಾಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಪ್ರೊಡಕ್ಷನ್ ಹೌಸು ಆ ಪಾತ್ರ ಸತ್ತು ಹೋಗುತ್ತೆ. ರೈಟರ್ ಇಂದ ಹಿಡಿದು ಟೆಕ್ನಿಷಿಯನ್ಸ್, ಕ್ಯಾಮ್ರಾಮ್ಯಾನು, ಡೈರೆಕ್ಟ್ರು, ಪ್ರೊಡ್ಯೂಸರು ಎಲ್ಲರೂ ತುಂಬ ಮ್ಯಾಟರ್ ಆಗ್ತಾರೆ. ನಮ್ಮ ಈ ಏನಂತ ಈ ಚಲನಚಿತ್ರ ಮಾಡೋದಿರೋ ಒಂದು ಪ್ಯಾಷನ್ ಇಟ್ಕೊಂಡು ಮಾಡಬೇಕು. ಇಲ್ಲಿ ದುಡ್ಡಿಗಿಂತ ಹೆಚ್ಚಾಗಿ ನಮ್ಮ ಪ್ಯಾಷನ್ ತುಂಬ ಮ್ಯಾಟರ್ ಆಗುತ್ತೆ. ಸೊ ಅಂಥ ಪ್ಯಾಷನ್ ಇರುವಂತಹ ಪ್ರೊಡ್ಯೂಸರು ನಮ್ಮವರು. ಯಾಕಂದ್ರೆ ಅವರು ನಿರ್ದೇಶಕರಾಗಿದ್ರು, ಈಗ ಅವರು ಪ್ರೊಡಕ್ಷನ್ ಹೌಸ್ ಇದೆ. ಸೊ ಅವ್ರಿಗೆ ಗೊತ್ತಿದೆ ಹೇಗೆ ಯಾವ ಥರ ಮಾಡಬೇಕು ಅಂತ ಒಂದು ಪ್ಯಾಷನ್ ಇದೆ. ಅವ್ರ ಜೊತೆ ನಾನು ಹಿಂದೆನೂ ಕೆಲಸ ಮಾಡಿದ್ದೀನಿ. ಸೊ ಮತ್ತೆ ಅವ್ರ ಜೊತೆ ಕೆಲಸ ಮಾಡ್ತಿರೋದು ತುಂಬ ಖುಷಿ ಆಗ್ತಾ ಇದೆ. ಹಾಗಾಗಿ ಪ್ರೊಡಕ್ಷನ್ ಹೌಸಿಂದ ಕಾಲ್ ಬಂದಾಗ, ಆಮೇಲೆ ಪಾತ್ರನೂ ಚೆನ್ನಾಗಿತ್ತು. ಹಾಗೆ ಸತ್ಯಕಿ ಅವರು ಈ ಕತೆ ಬರೀತಾ ಇದ್ದಾರೆ. ಈ ಹಿಂದೆನೂ ಅವರ ಒಂದು ಸ್ಕ್ರೀನ್ ಪ್ಲೇ ಡೈಲಾಗಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಹಾಗಾಗಿ ನನಗೆ ತುಂಬ ಖುಷಿ ಇದೆ ಅವರ ಒಂದು ಕತೆ ಸ್ಕ್ರೀನ್ ಪ್ಲೇ ಅಲ್ಲಿ ಮತ್ತೆ ಇನ್ನೊಂದು ಪ್ರಾಜೆಕ್ಟ್ ಮಾಡೋದು. ವೆರಿ ಹ್ಯಾಪಿ. ಹಾಗಾಗಿ ನಾನು 1 ವರ್ಷ ಆದ್ಮೇಲೆ ಈ ಪ್ರಾಜೆಕ್ಟ್ ಒಪ್ಕೊಂಡಿದ್ದು. ಎಸ್, ಇದರಲ್ಲೂ ನಾನು ನೆಗೆಟಿವ್ ರೋಲ್ ಮಾಡ್ತಾ ಇದ್ದೀನಿ. ಒಂಥರ ನೆಗೆಟಿವ್ ರೋಲ್ಗೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ. ನಾನು ಹೇಳ್ತೀನಪ್ಪ, ನಾನು ತುಂಬಾ ಒಳ್ಳೆಯವಳು, ನಾನು ಕೆಟ್ಟವಳಲ್ಲ, ದಯವಿಟ್ಟು ನಂಗೆ ಒಳ್ಳೆ ಪಾತ್ರ ಕೊಡಿ, ಇನ್ನೋಸೆಂಟ್ ಪಾತ್ರ ಕೊಡಿ, ಆಸ್ ಐ ಆಮ್ ಇನ್ನೋಸೆಂಟ್. ಸರ್, ಡು ಯು ಅಗ್ರಿ? ಏನು ಅದೇ ಅದಕ್ಕೆ ಕೇಳ್ತೇನೆ, ಡು ಯು ಅಗ್ರಿ ಅಂತ. ಇಲ್ಲ, ಅದು ನಮ್ಗೆ ಕೆಲ್ಸದ ಬಗ್ಗೆ ಯಾವಾಗ ತುಂಬಾ ಪ್ರೀತಿ ಇರುತ್ತಲ್ಲ, ಅವಾಗ ನಾವು ತುಂಬಾ ಪ್ರಶ್ನೆ ಕೇಳ್ತೀವಿ, ತುಂಬಾ ಫ್ರಸ್ಟ್ರೇಟ್ ಆಗ್ತೀವಿ. ಅಂದ್ರೆ ಚೆನ್ನಾಗಾಗ್ಬೇಕನ್ನೋ ಒಂದು ಉತ್ಸಾಹ ಇರುತ್ತಲ್ವಾ, ಅಷ್ಟಕ್ಕೋಸ್ಕರ ನಾವು ಅಷ್ಟೊಂದು ಪುಷ್ ಮಾಡೋದು. ಡೈರೆಕ್ಟರ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಸಹ ಕಲಾವಿದರು ಹಿಂಗ್ ಮಾಡೋಣ ಹಂಗ್ ಮಾಡೋಣ. ಎಸ್ಪೆಷಲಿ ನಾನು ಸ್ವಲ್ಪ ಜಾಸ್ತಿ ಮೂಗು ತೋರಿಸ್ತೀನಿ. ಯಾಕಂದ್ರೆ ಚೆನ್ನಾಗಾಗ್ಬೇಕು ಅಷ್ಟೇ. ನಾವು ಜನಕ್ಕೆ ಏನೋ ಒಂದು ಕೊಡ್ಬೇಕಂದ್ರೆ ಅವ್ರು ಖುಷಿಯಾಗಿ ತಗೋಬೇಕು.
ಖುಷಿ ಪಡ್ಬೇಕು. ನಾವಿರೋದೇ ಎಂಟರ್ಟೈನ್ಮೆಂಟ್ ಮೀಡಿಯಾದಲ್ಲಲ್ವಾ, ನಾವು ಎಂಟರ್ಟೈನ್ ಮಾಡಲೇಬೇಕು ಅನ್ನೋ ಒಂದು ಉತ್ಸಾಹದಿಂದ ನಾನು ಅಷ್ಟೊಂದು ಕೇರ್ ಮಾಡ್ತೀನಿ. ಆ ಕೇರ್ ಒಂದೊಂದ್ಸಲ ಏನಂತಾರಲ್ಲ ಓವರ್ ಆಗ್ಬಿಡುತ್ತೆ ಅನ್ನೋ ಅನ್ಸುತ್ತೆ, ಗೊತ್ತಿಲ್ಲ. ಮೇ ಬಿ ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೋತಾರೆ. ಸೊ ಸೊ ಇನ್ನೋಸೆಂಟ್ ಪಾತ್ರಗಳಿಗೆ ಗಿಂತ ನಾನು ನೆಗೆಟಿವ್ ರೋಲ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತೀನಿ ಅಂತ ಎಲ್ಲರೂ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ ನಮ್ಮ ಫಿಲ್ಮ್ ಇಂಡಸ್ಟ್ರಿ. ಸೊ ನನ್ನ ನೆಗೆಟಿವ್ ರೋಲ್ಗೆ ಬ್ರಾಂಡ್ ಅಂಬಾಸಿಡರ್ ಮಾಡಿದ್ದಾರೆ. ಐ ಆಮ್ ಹ್ಯಾಪಿ. ಲೈಕ್ ತುಂಬಾ ಚೆನ್ನಾಗಿ ಜನಕ್ಕೆ ನಾನು ಈ ಪಾತ್ರದಲ್ಲೇ ರೀಚ್ ಆಗಿರೋದ್ರಿಂದ ಜನಕ್ಕೆ ನನ್ನನ್ನು ಯಾವ ರೀತಿ ನೋಡಬೇಕು ಅಂತ ಇಷ್ಟ ಇದೆಯೋ, ಖುಷಿ ಇದೆಯೋ ಅದನ್ನೇ ಮಾಡೋಣ. ಬಿಕಾಸ್ ಅವ್ರಿಗೋಸ್ಕರನೇ ನಾವಿರೋದು, ಅವರ ಒಂದು ಮನೋರಂಜನೆಗೆ ನಾವಿರೋದ್ರಿಂದ ಐ ಆಮ್ ಹ್ಯಾಪಿ ಟು ಡೂ ಎನಿಥಿಂಗ್ ಅಂಟಿಲ್ ಅನ್ಲೆಸ್ ಐ ಆಮ್ ಹ್ಯಾಪಿ ಆ್ಯಂಡ್ ದೇ ಆರ್ ಹ್ಯಾಪಿ. ಇನ್ನೇನು ಪ್ರಶ್ನೆಗಳಿದ್ರೆ ಕೇಳಿ. ನೋ ಕ್ವಶನ್ಸ್? ಓಕೆ, ಎಲ್ಲ ನಾನೇ ಮಾತಾಡ್ಬಿಟ್ಟು ಅನ್ಸುತ್ತೆ. ಸೊ ಮೀಡಿಯಾದಲ್ಲೇ ಕ್ವಶನ್ ಕೇಳಿದಿರೋ ರೀತಿ ಮಾತಾಡಿದ್ದೀನಿ ಅಲ್ವಾ? ಓಕೆ. ನಾನು ಒಳ್ಳೆಯವಳು ಪ್ಲೀಸ್ ಪ್ಲೀಸ್ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ. ರೀಲ್ ಲೈಫ್ ಅಲ್ಲಿ ನೀವು ತುಂಬಾನೇ ಒಳ್ಳೆಯವರು. ರಿಯಲ್ ಲೈಫ್ ಅಲ್ಲಿ ರೀಲ್ ಲೈಫ್ ಅಲ್ಲಿ ವಿಲ್ಲನ್ ಆದ್ರೂ ರಿಯಲ್ ಲೈಫ್ ಅಲ್ಲಿ ನಾನೇನ್ ಉಲ್ಟಾ ಹೇಳ್ತಾನ? ಎಸ್. ಸೊ ರೀಲ್ ಅಲ್ಲಿ ಮಾತ್ರ ವಿಲ್ಲನ್, ರಿಯಲ್ ಅಲ್ಲಿ ಸೂಪರ್ ಮೇಡಮ್ ಅಂತ ಹೇಳ್ತಾ